ಶ್ರೀವಾಸ್ OTS. ಥ್ಯಾಂಕ್ ಯು ಸರ್. ಚುಕ್ಕೆ ಗುರುತಿನ ಪ್ರಶ್ನೆ 27 ಮಾನ್ಯ ವಸತಿ ಸಚಿವರಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ನೀಡಾಗಿ ಸರ್, ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ರೂರಲ್ ಹೌಸಿಂಗಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ 1440 ಮನೆಗಳ ನಿರ್ಮಾಣ ಏನಿದೆ, ಇದಕ್ಕೆ ಈಗಾಗಲೇ ಫಲಾನುಭವಿಗಳು 957 ಜನ ಫಲಾನುಭವಿಗಳು ಸುಮಾರು 75,000 ರೂಪಾಯಿ ವಂತಿಗೆಯನ್ನು ಈಗಾಗಲೇ ಕಟ್ಟಿದ್ದಾರೆ. ಈ ಲಲಿತಾದ್ರಿಪುರ ಅನ್ನುವಂಥ ಜಾಗ ಏನು ಗುರುತು ಮಾಡಿದ್ದಾರೆ, ಇದು ಇರುವುದು ವರುಣಾ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದ ಒಳಗೆ ಇದು ಬರುತ್ತೆ. ಹಾಗಾಗಿ 957 ಜನರಿಗೆ ಏನು ಮನೆ ಕಟ್ಟಿಕೊಡಬೇಕು ಅನ್ನೋದಿದೆ. 1440ರಲ್ಲಿ 500 ಮನೆಗಳನ್ನು ವರುಣಾ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೂ ಕೊಡಬೇಕು. ಇನ್ನು 940ನ್ನು ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಕೊಡಬೇಕು ಅನ್ನುವಂಥದ್ದನ್ನು KDP ಸಭೆಯಲ್ಲಿ ಮಾತಾಡಿದ ನಂತರ ಅದೇ ರೀತಿಯಲ್ಲಿ ದಾಖಲೆ ಆಗಿದೆ. ಆದರೆ ಈಗ ಇದು ತೊಂದರೆ ಆಗಿರೋದೇನು ಅಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಗುತ್ತಿಗೆದಾರರಿಗೆ 13/3/2023 ಆದೇಶ ಕೊಟ್ಬಿಟ್ಟಿದ್ದಾರೆ. 19/3/23 ಇದಕ್ಕೆ ಸದರಿ ಯೋಜನೆಗೆ ಶಂಕುಸ್ಥಾಪನೆಯೂ ಆಗೋಗಿದೆ. ಆದರೆ ಇನ್ನೂ ಆ ಗುತ್ತಿಗೆದಾರ ಯಾರಿದ್ದಾರೆ ಅವರಿಗೆ ಜಮೀನಿನ ಹಸ್ತಾಂತರ ಆಗಿಲ್ಲ ಅನ್ನುವಂಥದ್ದನ್ನು ಉತ್ತರದಲ್ಲೂ ಕೊಟ್ಟಿದ್ದಾರೆ. ಅಂದರೆ ಜಾಗ ಹಸ್ತಾಂತರ ಮಾಡಿಲ್ಲ. ಆಯ್ತು, ಏನಾಗಬೇಕು ಹೇಳಲಿಕ್ಕೆ ಸರ್? ಈಗ ಕಾರ್ಯ ಇದನ್ನು ಮನೆ ಕಟ್ಟಲಿಕ್ಕೆ ಶುರು ಮಾಡೋದಕ್ಕೆ ಕರೆಕ್ಟ್ ಜಾಗನೇ ಕೊಟ್ಟಿಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದಿಂದ. ಈಗ ಜಾಗ ಬೇಕು, ಜಾಗ ಕೊಡಬೇಕು. ಕಾಂಟ್ರಾಕ್ಟರ್ ರೆಡಿ ಇದ್ದಾರೆ, ಫಲಾನುಭವಿಗಳು ದುಡ್ಡು ಕಟ್ಟಿಬಿಟ್ಟಿದ್ದಾರೆ. ಆಯ್ತು, ಹೇಳಿ. ಈಗ ಟೆಂಡರ್ ಜಾಗ ಐಡೆಂಟಿಫೈ ಕೇಳಿರೋ ಪ್ರಶ್ನೆಗೆ ಅವ್ರ ಕ್ಷೇತ್ರದಲ್ಲಿ ಟೋಟಲ್ ಅವ್ರ ಪ್ರಶ್ನೆ ಕೇಳಿರೋದು ನನ್ನ ಕ್ಷೇತ್ರದಲ್ಲಿ ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಂತ. 3084 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ವರ್ಣಾದಲ್ಲಿ 500, ವರ್ಣಾಗೆ 500 ಮನೆ, ಇವ್ರ ಕ್ಷೇತ್ರಕ್ಕೆ 440 ಮನೆ. ಈಗ ಕೇಳ್ತಾರೆ ಅದೇ 1600 ಮನೆ ಇನ್ನೂ ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಪೆಂಡಿಂಗ್ ಇದೆ. ಆ 23/12/23 ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟು ಗುದ್ಲಿ ಪೂಜೆ ಮಾಡಬೇಕಂತ ತೀರ್ಮಾನ ಮಾಡಿ ಗುದ್ಲಿ ಪೂಜೆ ಮಾಡಬೇಕಂತ ಇನ್ವಿಟೇಷನು ಹಂಚಿದ್ದೀವಿ. ಇನ್ವಿಟೇಷನು ಪ್ರಿಂಟ್ ಆಗಿತ್ತು. ಹ್ಯಾಂಡ್ ಓವರ್ ಆಗಲಿಲ್ಲ ಜಾಗಕ್ಕೆ ಕಾರಣಕ್ಕೆ ಏನಾಯಿತು, ಪೆಂಡಿಂಗ್ ಆಯಿತು. ಅದ್ರ ಜೊತೆಯಲ್ಲಿ ಬೆನಿಫಿಷರಿ ತಾವೇನಂದಿದ್ದೀರಾ, ಬೆನಿಫಿಷರಿಗಳು 75,000 ಕೊಟ್ಟವ್ರು ಅಂತೇಳ್ಬಿಟ್ಟು ಬೆನಿಫಿಷರಿ ಯಾರೂ 75,000 ಕೊಟ್ಟಿಲ್ಲ. 940 ಮನೆಗಳು ಹೇಳ್ತಾ ಇರೋದು. ಬೆನಿಫಿಷರಿ ಕೊಟ್ಟಿರೋದು ಬರೀ 55,000 ಲೆಕ್ಕಂಗೆ ಕೊಟ್ಟವ್ರೆ, 10 ಕೋಟಿ ಕೊಟ್ಟವ್ರೆ. ಟೋಟಲಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿರೋದು ಪೇಮೆಂಟ್ ಬರಬೇಕಾಗಿರೋದು 150 ಕೋಟಿ ಬರಬೇಕಾಗಿದೆ. ಅದ್ರಲ್ಲಿ ಬಂದಿರೋದೇ 8 ಕೋಟಿ. ಬೆನಿಫಿಷರಿ ಇನ್ನೂ ಬಾಕಿ ಇದೆ, ಕೊಡೋದು ಬಾಕಿ ಇದೆ. ನೀವು ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ನಾನು ಒಂದು ಮಾನ್ಯ ಮುಖ್ಯಮಂತ್ರಿ ಡೇಟ್ ತೊಗೊಂಡು ತಮ್ಮ ಒಂದು ಡೇಟ್ ತೊಗೊಂಡು ಒಂದು ಗುದ್ಲಿ ಪೂಜೆಯನ್ನು ಮಾಡೋ ಅದೇನು ಸಮಸ್ಯೆ ಇಲ್ಲ. ಕಾಂಟ್ರಾಕ್ಟರ್ ಆವತ್ತೇ ನೀವು ಹೇಳ್ದಂಗೆ ಡಿಸೆಂಬರಲ್ಲೇ ಕಾಂಟ್ರಾಕ್ಟರ್ನ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ. ಅವ್ನು ಕೆಲಸ ಶುರು ಮಾಡೋಕ್ಕೆ ಏನು ಅಭ್ಯಂತರ ಇಲ್ಲ. ಯಾವಾಗಿಂದ ಕೆಲಸ ಮಾಡ್ತಾನವನು ಒಂದು 20 ತಿಂಗಳಲ್ಲಿ ಕೆಲಸ, 2 ವರ್ಷದಲ್ಲಿ ಕೆಲಸ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಈಗ ಸಮಸ್ಯೆ ಇರೋದೇನಾಗಿದೆ, ಒಂದು ಮನೆ ಕಟ್ಟಬೇಕಾದ್ರೆ 13 ಲಕ್ಷ ರೂಪಾಯಿ ಆಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಮ್ಮ ಸ್ಟೇಟಿಂದ ಸಬ್ಸಿಡಿ 1,20,000 ಕೊಡ್ತಾರೆ, SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಅಂದರೆ ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. ಈಗ ಬೆನಿಫಿಷರಿ ಟೋಟಲ್ ಕೊಡಬೇಕಾಗಿರೋದು ಒಂದು ಮನೆ ಕಟ್ಟಬೇಕಾದ್ರೆ 13 ಲಕ್ಷ ಆಗ್ತದೆ. ಅದಲ್ಲಿ 3 ಲಕ್ಷ ಹೋದರೆ ಬೆನಿಫಿಷರಿ 10 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀನಿ, ಅಷ್ಟು ಬೆನಿಫಿಷರಿ ಕೊಡೋಕ್ಕಾಗಲ್ಲ. ದಯಮಾಡಿ ಈಗ ಸ್ಲಮ್ ಬೋರ್ಡಲ್ಲಿ ನಾವು ಮಾಡಿದ್ದೀವಿ. ಸ್ಲಮ್ ಬೋರ್ಡ್ ಮನೆಗಳು 7.5 ಲಕ್ಷ ಕೊಡೋದು, ಈಗ ಸರ್ಕಾರನೇ 5 ಲಕ್ಷ ಕೊಡಬೇಕಂತ ಮೊನ್ನೆ ಬಜೆಟಲ್ಲೇ 4 ಲಕ್ಷ ಅಂತ ಪ್ರಿಂಟಿಂಗಲ್ಲಿ ಏನೋ ತಪ್ಪಾಗಿ ಬಂದಿದೆ. ಅದು 4 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೇ ಸೇಮ್ ಸ್ಕೀಮ್ ಇದು. ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದರಲ್ಲೂ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಒಂದು 5 ಲಕ್ಷ ಆದರೂ ಸರ್ಕಾರದಿಂದ ಕೊಡಬೇಕಂತ ಕೇಳ್ಕೊಂಡಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ ತರಕ್ಕೆ ಹೇಳಿದ್ದಾರೆ. ಅದು ಈ ಬಾರಿ ನಾನು ಬಜೆಟಿಗೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ತಂದು ನಾನು ಒಂದು 5 ಲಕ್ಷ ಸರ್ಕಾರದಿಂದ ಬಂದಂಗೆ ಮಾಡ್ತೀನಿ. ಇಲ್ಲಾಂದರೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ನೀವು ಬೆನಿಫಿಷರಿ ಪೇಮೆಂಟ್ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂದರೆ ನೀವು ಆದಷ್ಟು ಬೇಗ ನನ್ನ ಗುದ್ಲಿ ಪೂಜೆ ಶುರು ಮಾಡೋಕ್ಕೆ ನಾನು ತಯಾರಾಗಿದ್ದೀನಿ. ನಾನು ಯಶ್ಪಾಲ್ ಸುವರ್ಣ ಅವರು ಈಗ ಸ್ಲಮ್ ಬೋರ್ಡ್ದಲ್ಲಿ 7.5 ಲಕ್ಷದಲ್ಲಿ 5 ಲಕ್ಷ ನೀವು ಕೊಡಾತ್ತೀರಿ, 1 ಲಕ್ಷ ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 ಲಕ್ಷ ರೂಪಾಯಿದ್ದು
ಇಲ್ಲ 1 ಲಕ್ಷ ಬೆನಿಫಿಷರಿ ಕೊಡಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬೆಲ್ಲದವ್ರೆ, ಇದು ರಾಜಿಂಗ್ ಹೌಸಿಂಗ್ ಕಾರ್ಪೊರೇಷನ್, ನೀವು ಸ್ಲಮ್ ಬೋರ್ಡ್ ತಗೊಂಡು ಬಂದ್ರೆ ಈಗ ಕೊಟ್ಟು ಏನ್ ಮಾಡ್ತಾರೆ, ಪ್ರಧಾನಮಂತ್ರಿ ಆವಾಸ್ GST 18% ಹಾಕಿ 1,30,000 ಬಡವ್ರಿಗಂತ GST ತೆಗೆಯಕ್ಕೆ ಹೇಳಿ. ಗವರ್ನರ್ ಶ್ರೀವಾಸ್ತವ ಹೇಳಿ, ಶ್ರೀವಾಸ್ತವ್ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ. ಸನ್ಮಾನ್ಯ ನಿಮ್ಮ ಡೌಟ್ ಏನಂತ ಕೇಳಿ ಸರ್. ಒಂದು ನಿಮಿಷ. ಸನ್ಮಾನ್ಯ ಸಚಿವರು ಹೇಳ್ದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ 19/3/2023 ಒಂದ್ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಒಂದ್ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್. ತಾವು ಹೇಳ್ದಂಗೆ ಹೋದ ತಿಂಗಳು 23/12 ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ಓಕೆ, ತಾವು ಅದನ್ನು ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್. ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನು ಸನ್ಮಾನ್ಯ ಸಚಿವರು ಹೇಳ್ದಂಗೆ 6.5 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ. ಅದರ ಮೊತ್ತವನ್ನು ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲಸ ಒಂದು ಬೇಗನೆ ಶುರು ಆದರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಸರ್. ಓಕೆ, ಯಶ್ಪಾಲ್ ಸ್ವರ್ಣ. ಇದರಿಂದ ರೇರಾಯಿಂದ NOC ಬಂದಿಲ್ಲ, ಏರ್ಪೋರ್ಟ್ ಅಥಾರಿಟಿಯಿಂದ NOC ಬಂದಿಲ್ಲ. ಆದಷ್ಟು ಬೇಗ ಮಾಡಿಸಿ ಅಂತ ಹೇಳ್ತಾರೆ. ಇನ್ನ ನಮ್ಮ ಜಾಗ ಹ್ಯಾಂಡ್ ಓವರ್ ಮಾಡಿಲ್ಲ, ಇನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಹೇಳಿ, ಇಮಿಡಿಯೇಟ್ ನಾನು ಕೆಲಸ ಶುರು ಮಾಡ್ತೀನಿ. ಅದೇ ಸರ್, 2020 ಹ್ಯಾಂಡ್ ಓವರ್ ಆಗಲಿಲ್ಲ, ಇನ್ನ ಅವ್ರ ಹೆಸರಲ್ಲೇ ಇದೆ, ಖಾತಾ ಇಲ್ಲೇ ಇದೆ ನೋಡಿ ಸರ್. ಅವ್ರ ಹೆಸರಲ್ಲೇ ಇದೆ. ಇನ್ನ ಏನಂದ್ರೆ ಸರ್, ಇದು ಈಗ ಹ್ಯಾಂಡ್ ಓವರ್ ಆಗಲಿಲ್ಲ, ಇದುವರೆಗೂ ಹ್ಯಾಂಡ್ ಓವರ್ ಆಗಲಿಲ್ಲ, ಅವ್ರ ಹೆಸರಲ್ಲೇ ಇದೆ. ಹ್ಯಾಂಡ್ ಓವರ್ ಮಂತ್ರಿ ಅವರೇ, ಒಂದು ನಿಮಿಷ ಸರ್. ಮಂತ್ರಿ ಅವರೇ ಸರ್ ಶ್ರೀವಾಸ್ತವ ಅವರೇ, ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ಮಾತಾಡಿ ಫೈನಲ್ ಮಾಡಿ. ಅವ್ರು ಹ್ಯಾಂಡ್ ಓವರ್ ಮಾಡಬೇಕು ಇಲ್ಲ, ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಈಗ MLA ಜವಾಬ್ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಲ್ವಾ ಯತ್ನಾಳ್ ಅವರೇ, ಮನೆ ಕೊಟ್ಟಿದ್ರೆ ಮನೆಗಿನಿ ಕೊಡಾತಾರ ಅವ್ರು ಒಳ್ಳೆ ರೀತಿಯಿಂದ. ಆಯ್ತು ಕೊಂಡಾಡಿ, ಕುತ್ಕೊಳ್ಳಿ. ಈಗ ಕ್ವಶನ್ ಅವರ್, ಚರ್ಚೆ ಅಲ್ಲ ಇದು, ಕ್ವಶನ್ ಅವರ್. ಮತ್ತೆ ಮಾತಾಡಿ ಸರ್. ಮೈಸೂರು ಆಯ್ತು, ಕ್ವಶನ್ ಅವರ್ ಎದ್ದು ಮಾತಾಡೋದು ಆಗ್ತದ? ಮೈಸೂರು ನಗರ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ತಾವು ಹೇಳಿದ್ದು ಆಯ್ತು. ಅವ್ರ ಚೇಂಬರ್ ಹೋಗಿ ಮಾಲೆ ಹಾಕಿ ಗೌರವ ಮಾಡಿ ಸನ್ಮಾನ ಮಾಡಿ ಫೋಟೋ ಎಲ್ಲ ಹಾಕಿ ಬಿಡಿ. ಈಗ ಶ್ರೀವಾಸ್ತವ, ಯಶ್ಪಾಲ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿಮಿಷ. ಹೌಸಿಂಗದ್ದು ಯಾವುದೇ ಸರ್ಕಾರ ಇದ್ದರೂ ಕೂಡ ಪದೇ ರೂಲ್ಸು ಮತ್ತು ಕಾಂಟ್ರಿಬ್ಯೂಷನ್ನು ಚೇಂಜ್ ಆಗುವಂಥದ್ದು ಭಾಳಷ್ಟು ಮಾರ್ಪಾಡಾಗ್ತಾಯಿದೆ. ಯಾಕಂದರೆ ನಾವೇನು ಬೇಸ್ ಕಾಸ್ಟ್ ಇಟ್ಟಿರ್ತೀವಿ ಅದು 2-3 ವರ್ಷ ಆದ ತಕ್ಷಣ ಕಾಸ್ಟ್ ಜಾಸ್ತಿ ಆಗಿಬಿಡ್ತದೆ. ಇನ್ಫ್ಲೇಷನ್ನು ಇನ್ನೊಂದು ಜಾಸ್ತಿ ಆಗ್ತಾನೆ ಇರ್ತದೆ. ಅದಕ್ಕೆ ಏನಾದ್ರು ಒಂದು ಮೆಕ್ಯಾನಿಸಮ್ ಮಾಡಬೇಕು. ಅದು ಆಟೋಮೆಟಿಕ್ಲಿ ಅದು ಕಾಸ್ಟ್ ಹೆಚ್ಚಾಗೋದಕ್ಕೆ ಕಾಂಟ್ರಿಬ್ಯೂಷನ್ ಏನು ಅಂತ ಅದಕ್ಕೆ ತಾವು ಒಂದು ಸಭೆ ಕರೆದ್ರೆ ಓಕೆ, ಎಲ್ಲ ಯಾರ್ಯಾರು ಇದರಲ್ಲಿ ಹಿಂದಿನ ಹೌಸಿಂಗ್ ಮಿನಿಸ್ಟ್ರು ಏನು ಸಮಸ್ಯೆ ಇದೆ ಗೊತ್ತಿರೋರಿಗೆಲ್ಲ ಕರೆದು ಮತ್ತು ಎಕ್ಸ್ಪರ್ಟ್ಸ್ ಕರೀರಿ. ಯಾಕಂದರೆ ಹೌಸಿಂಗಲ್ಲಿ ಈಗ ಅಫೋರ್ಡಬಲ್ ಹೌಸಿಂಗ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಹೊಸ ಟೆಕ್ನಾಲಜಿ ಕೂಡ ಬಂದಿದೆ. ಅದನ್ನು ಬಳಕೆ ಮಾಡಿ ಯಾವ ರೀತಿ ಎಲ್ಲರಿಗೂ ಅತಿ ಹೆಚ್ಚು ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ತಾವೊಂದು ಸಭೆ ಕರೆದು ಒಂದು ಪರ್ಮನೆಂಟಾಗಿ ಒಂದು ಮೆಕ್ಯಾನಿಸಮ್ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ. ಮಾಡಿರಲಿ ಸರ್, ಹೇಗೆ ಮಾಡಿರೋದು ತಾವೇ ಅಧ್ಯಕ್ಷರೇ, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್. ಈಗ ಆಲ್ರೆಡಿ ಸಭೆ ಮಾತಾಡಿ ಎಷ್ಟೋ ಇನ್ಕಂಪ್ಲೀಟ್ ಅದಾವಲ್ಲ, ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ? ಈಗ ಪ್ರಶ್ನೋತ್ತರ ನೀವು ಯಾವ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡ್ತಾರೆ ಅವರು? ಯಶ್ಪಾಲ್ ಸ್ವರ್ಣ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.